ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ತೋತ್ರ. ನನ್ನ ಪ್ರಿಯರೇ, ಚೆನ್ನಾಗಿದ್ದೀರಾ? ಇವತ್ತು ಪ್ರಾರ್ಥನೆ ಮಾಡಿದ್ರಾ? ವಾಕ್ಯ ಓದಿದ್ರಾ? ವಾಕ್ಯ ಓದಿ ಪ್ರಾರ್ಥನೆ ಮಾಡಿದ್ರೆ ಇವತ್ತು ಯೇಸುವೊಂದಿಗೆ ನೀವು ನಡೀತೀರಾ? ನನ್ನ ಪ್ರಿಯರೇ, ನಡೆದು ಅವ್ರು ಇಟ್ಟಿರುವಂಥ ಅದ್ಭುತಗಳನ್ನು ಖಂಡಿತವಾಗಿ ಅನುಭವಿಸ್ತೀರಾ. ಬನ್ನಿರಿ, ವಾಕ್ಯ ಧ್ಯಾನ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ನನ್ನ ಪ್ರಿಯರೇ, ಲೂಕ ಬರೆದಂಥ ಸುವಾರ್ತೆ ಪುಸ್ತಕ 4ನೇ ಅಧ್ಯಾಯ 35, 36, 37ನೇ ವಚನ. ಯೇಸು ಅದನ್ನು ಗದರಿಸಿ, ಸುಮ್ಮನಿರು, ಇವನನ್ನು ಬಿಟ್ಟು ಹೋಗು ಎನ್ನಲಾಗಿ ಆ ದೆವ್ವವು ಅವನನ್ನು ನಡುವೆ ಕಡುವಿ ಅವನಿಗೆ ಯಾವ ಕೇಡನ್ನು ಮಾಡದೆ ಬಿಟ್ಟು ಹೋಯಿತು. ಅದಕ್ಕೆ ಎಲ್ಲರೂ ಬೆರಗಾಗಿ, ಇಂಥ ಮಾತುಗಾರಾಗಿರಬಹುದು, ಈತನು ಅಧಿಕಾರದಿಂದಲೂ ಬಲದಿಂದಲೂ ದೆವ್ವಗಳಿಗೆ ಅಪ್ಪಣೆ ಕೊಡುತ್ತಾನೆ, ಅವು ಬಿಟ್ಟು ಹೋಗುತ್ತವೆ ಎಂದು ತಮ್ಮ ಒಳಗೆ ಮಾತಾಡಿಕೊಂಡರು. ಮತ್ತು ಆತನ ಸುದ್ದಿಯು ಸುತ್ತಲೂ ಇರುವ ಪ್ರಾಂತದ ಊರುಗಳೆಲ್ಲ ಹಬ್ಬಿತು. ಹಲ್ಲೆಲೂಯಾ. ನನ್ನ ಪ್ರಿಯರೇ, ಯೇಸು ಸ್ವಾಮಿ ಈ ಲೋಕಕ್ಕೆ ಇಳಿದು ಬಂದಿದ್ದಂಥ ಉದ್ದೇಶ ಕಟ್ಟಲ್ಪಟ್ಟ ಬಂಧನಗಳಿಂದ ಬಿಡುಗಡೆ ಕೊಡುವುದಕ್ಕಾಗಿ, ದೆವ್ವಗಳಿಂದ ಪಿಚಾಚಿಗಳಿಂದ ಹಿಡಿಯಲ್ಪಟ್ಟಿರುವವರಿಗೆ ಬಿಡುಗಡೆ ಸ್ವಸ್ಥತೆಯನ್ನು ಕೊಡುವುದಕ್ಕಾಗಿ, ಅವರು ಕೂಡ ಎಲ್ಲರ ಹಾಗೆ ಬದುಕುವುದಕ್ಕೆ ದಾರಿ ಮಾಡಿಕೊಡುವುದಕ್ಕಾಗಿ, ಬಡವರಿಗೆ ದೇವರು ಊಟ ಕೊಡುವುದಕ್ಕಾಗಿ, ಕಣ್ಣೀರನ್ನು ತೆಗೆದುಹಾಕುವುದಕ್ಕಾಗಿ ಇದೇ ದೇವರ ಉದ್ದೇಶ. ನನ್ನ ಪ್ರಿಯರೇ, ಯಾವ ಜಾತಿಗೂ ಮತಕ್ಕೂ ಯೇಸು ಸ್ವಾಮಿ ಸಂಬಂಧಪಟ್ಟವರೇ ಅಲ್ಲ. ಯಾವ ಜಾತಿಯನ್ನ ಮತವನ್ನ ಸ್ಥಾಪಿಸುವುದಕ್ಕೆ ಬಂದಿಲ್ಲ. ನನ್ನ ಪ್ರಿಯರೇ, ದೆವ್ವ ಹಿಡಿದವ್ರನ್ನ ಬಿಡಿಸುವುದಕ್ಕಾಗಿ ಬಂದರು. ಅದನ್ನೇ ನಾವು ಇಲ್ಲಿ ಧ್ಯಾನ ಮಾಡ್ತೇವೆ. ಯೇಸು ಅದನ್ನು ಗದರಿಸಿ, ಯಾವುದನ್ನು? ಸೈತಾನನು. ಒಬ್ಬ ವ್ಯಕ್ತಿ ಮೇಲೆ ಸೈತಾನ ಕೂತ್ಕೊಂಡ್ಬಿಟ್ಟಿದೆ. ಅವನ ಮನೆಯಲ್ಲಿ ಇರಕ್ಕೆ ಬಿಡ್ತಾ ಇಲ್ಲ. ಅವನನ್ನು ಕಾಡಲ್ಲಿ ಕರ್ಕೊಂಡು ಹೋಗ್ತದೆ, ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತದೆ, ಎಲ್ಲಂದ್ರೆ ಅಲ್ಲಿ ಬೀಳಿಸ್ತದೆ, ಅವನಿಗೆ ಕಾಯಿಲೆ ಬರಿಸ್ತದೆ. ಇದನ್ನೆಲ್ಲ ನೋಡಿ ಏಸಪ್ಪ ಹೇಳಿದ್ರು, ಅದಕ್ಕೆ ಅಪ್ಪನೆ ಕೊಟ್ಟರು, ಗದರಿಸಿದ್ರು, ಸುಮ್ಮನೆ ಇರು. ನಿಮ್ಮ ಮನೆಯಲ್ಲೂ ಕೂಡ ದೆವ್ವ ಕಾಟ ಕೊಡ್ತದ? ನಿಮಗೆ ಕೂಡ ಸೈತಾನನ ಭಯ ಇದೆಯಾ? ಅಯ್ಯೋ, ಈ ಸೈತಾನ ಎಷ್ಟು ದಿನ ಹಿಡ್ಕೊಂಡು ಹಿಂಸೆ ಮಾಡ್ತಾ ಇದೆ ಅನ್ಕೊಂಡಿದ್ದೀರಾ? ನನ್ನ ಪ್ರಿಯರೇ, ಯೇಸುವೆ ಅಂತ ಕರೀರಿ, ಯೇಸುವೆ ಅಂತ ಕರೀರಿ. ಈ ಲೋಕದಲ್ಲಿ ಆಕಾಶದ ಕೆಳಗೆ, ಈ ಭೂಮಿಯ ಮೇಲೆ ಯೇಸುವಿನ ನಾಮವೇ ಹೊರತು ದೆವ್ವಗಳನ್ನು ಬಿಡಿಸೋದಕ್ಕೆ ಬೇರೆ ನಾಮ ಇಲ್ಲ. ನನ್ನ ಪ್ರಿಯರೇ, ಯೇಸು ಲೋಕದ ರಕ್ಷಕನು ಮಾತ್ರವಲ್ಲ, ದೆವ್ವಗಳಿಂದ ಬಿಡಿಸುವಂತ ಅದ್ಭುತ ನಾಮ ಕೊಂಡವನು. ನನ್ನ ಪ್ರಿಯರೇ, ಇವತ್ತು ದೆವ್ವ ಹಿಡಿದು ಕಷ್ಟಪಡ್ತಾ ಇದ್ದೀರಾ? ಅಯ್ಯೋ, ಇದು ಎಷ್ಟೋ ದಿನ ಆಗ್ಬಿಡ್ತಾರೆ, ಹೋಗ್ತಾ ಇಲ್ಲ ಅಂತ ಹೇಳ್ತೀರಾ? ನನ್ನ ಪ್ರಿಯರೇ, ಯೇಸುವೆ ಅಂತ ಕರೀರಿ. ಇವತ್ತು ಯೇಸು ಸ್ವಾಮಿ ಅದನ್ನು ಗದರಿಸಿ, ಸುಮ್ಮನೆ ಇರುವಂತ, ನಿಮಗೆ ಯಾವ ಕೇಡು ಮಾಡದೆ ಅದು ನಿಮ್ಮನ್ನು ಬಿಟ್ಟು ಹೋಗ್ತದೆ. ಯೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ. ನನ್ನ ಪ್ರಿಯರೇ, ಯೇಸುವಿನ ನಾಮದ ಮುಂದೆ ನಿಂತುಕೊಳ್ಳುವುದಕ್ಕೆ ಯಾವ ದುಷ್ಟ ಕಿರಿಯಕ್ಕೂ ಈ ಲೋಕದಲ್ಲಿ ಶಕ್ತಿ ಇಲ್ಲ. ನನ್ನ ಪ್ರಿಯರೇ, ಎಲ್ಲವನ್ನು ಜಯಿಸಿದಂಥ ನಾಮ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಜನರು ಮಾತಾಡ್ಕೊಳ್ತಾರೆ, ಏನಪ್ಪ ದೆವ್ವವನ್ನು ಸುಮ್ಮನೆ ಇರು ಅಂದರೆ ಇದು ಸುಮ್ಮನೆ ಇದ್ದು ಬಿಡ್ತು. ಯಾವ ಅಧಿಕಾರದಿಂದ? ಎಂಥ ಅಧಿಕಾರ ಇದು? ಆಕಾಶ ಭೂಮಿಯನ್ನು ಉಂಟು ಮಾಡಿದಂಥ ಅಧಿಕಾರ ಇದು. ಪ್ರೀತಿ ಉಳ್ಳ ಅಧಿಕಾರ ಇದು, ಪರಿಶುದ್ಧ ಉಳ್ಳ ಅಧಿಕಾರ ಇದು, ಯಾವ ಪಾಪ ಮಾಡದೇ ಇರುವಂಥ ಅಧಿಕಾರ, ಎಲ್ಲ ಜನರಿಗಾಗಿ ಸಮಾನವಾಗಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದಂಥ ಅಧಿಕಾರ, ಪಾತಾಳವನ್ನು ಮರಣವನ್ನು ಜಯಿಸಿ ಬಂದಿದ್ದಂಥ ಅಧಿಕಾರ. ಇದೇ ಯೇಸು ಸ್ವಾಮಿಯ ನಾಮದಲ್ಲಿ ಇರುವಂಥ ಅಧಿಕಾರ. ಕರೆದು ನೋಡಿ, ಆ ದೆವ್ವದಿಂದ ದೇವರು ನಿಮಗೆ ಬಿಡುಗಡೆ ಕೊಡ್ತಾರೆ. ನನ್ನ ಪ್ರಿಯರೇ, ಮತ್ತು ತಮ್ಮೊಳಗೆ ಮಾತಾಡಿಕೊಂಡು ಇದನ್ನು ಎಲ್ಲ ಸುತ್ತಲೂ ಇರುವಂಥ ಪ್ರಾಂತವೆಲ್ಲ ಹಬ್ಬಿತು. ನನ್ನ ಪ್ರಿಯರೇ, ಯೇಸು ಸ್ವಾಮಿ ಒಂದು ಚಿಕ್ಕ ಊರಾಗಿರುವಂಥ ಬೆತ್ತಲೆಹೇಮಲ್ಲಿ ಹುಟ್ಟಿದ್ರು. ಬೆತ್ತಲೆಹೇಮ್, ಯೆರೂಸಲೇಮ್ ಅಂದರೆ ಏನು? ಲೋಕದಲ್ಲಿ ಮಧ್ಯ ಪ್ಲೇಸ್. ನನ್ನ ಪ್ರಿಯರೇ, ಅಂದರೆ ಇಡೀ ಲೋಕಕ್ಕೆ ಅವರ ಶಕ್ತಿ ಬೇಕು ಅನ್ನೋದಕ್ಕೆ ಈ ಒಂದು ಉದಾಹರಣೆ ಸಾಕಾಗಲ್ವಾ? ಆ ಯೆರೂಸಲೇಮನ್ನು ಯಾಕೆ ದೇವರು ಆರಿಸಿಕೊಂಡರು? ಈ ಇಡೀ ಲೋಕದಲ್ಲಿ ಅದೇ ಮಧ್ಯಮಯವಾಗಿರುವಂಥ ಒಂದು ದೇಶ, ಅದಕ್ಕೆ ದೇವರು ಅದನ್ನು ಆರಿಸಿಕೊಂಡರು. ನನ್ನ ಪ್ರಿಯರೇ, ಅಲ್ಲಿಂದ ಇಡೀ ಲೋಕವೇ ಯೇಸು ಸ್ವಾಮಿಯ ಹೆಸರು ಇದುವರೆಗೂ ಕೀರ್ತಿ ಹೊಂದಿದೆ. ನನ್ನ ಪ್ರಿಯರೇ, ಏಸಪ್ಪ ಅಂತ ಕರೆದ್ರೆ ದೆವ್ವಗಳಿಂದ ಬಿಡುಗಡೆ, ಏಸಪ್ಪ ಅಂತ ಕರೆದ್ರೆ ಮಾಟ ಮಂತ್ರದಿಂದ ಬಿಡುಗಡೆ, ಏಸಪ್ಪ ಅಂತ ಕರೆದ್ರೆ ಕಾಯಿಲೆಯಿಂದ ಬಿಡುಗಡೆ. ಯೇಸುವಿನ ನಾಮ ನೀತಿ ಉಳ್ಳ ನಾಮ, ಯೇಸುವಿನ ನಾಮ ಪರಿಶುದ್ಧ ಉಳ್ಳ ನಾಮ. ನನ್ನ ಪ್ರಿಯರೇ, ಕರೆದು ನೋಡಿ. ಎಷ್ಟು ದಿನ, ಎಷ್ಟು ವರ್ಷ ಆಯಿತು? ನೀವು ಯಾವ ಕಳವಳ ಮಾಡಬೇಡಿ. ಮತ್ತು ನಿಮ್ಮ ಹತ್ರ ದೇವರು ಏನು ಎದುರು ನೋಡಲ್ಲ.
ಇದನ್ನು ತಗೊಂಬ, ಅದನ್ನು ತಗೊಂಬ, ಇಲ್ಲಿ ಚುಚ್ಕೋ, ಇಲ್ಲಿ ಬಿದ್ದೋಗ, ಅದೆಲ್ಲ ಹೇಳಲ್ಲ. ಏಸುವೆ ಅಂತ ಕರೆದು ನೋಡಿ ನನ್ನ ಪ್ರಿಯರೇ. ನೀನು ಯಾರಾಗಿದ್ರೂ ಸರಿ, ಏಸಪ್ಪ ಅಂತ ಕರೆದು ನೋಡು. ನಿನ್ನನ್ನು ಹಿಡ್ಕೊಂಡಿರುವಂಥ ದೆವ್ವ ಇವತ್ತು ಬಿಟ್ಟು ಹೋಗ್ತದೆ. ನಿನ್ನನ್ನು ಹಿಡ್ಕೊಂಡಿರುವಂಥ ಸೈತಾನ ಬಂಧನೆ ಇವತ್ತು ಬಿಡುಗಡೆ ಆಗ್ತದೆ ನನ್ನ ಪ್ರಿಯರೇ. ಪ್ರಾರ್ಥನೆ ಮಾಡೋಣವಾ? ಬನ್ನಿರಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪ್ರೀತಿ ಉಳ್ಳ ತಂದೆಯಾದ ದೇವರೇ, ಕರ್ತನೆ ಸ್ತೋತ್ರ. ಈ ಕಾರ್ಯಕ್ರಮವನ್ನು ನೋಡ್ತಾ ಇರುವಂಥ ಯಾರೆಲ್ಲ ಅಪ್ಪ ದೆವ್ವಗಳ ಕಾಟದಿಂದ ಭಯದಿಂದ ಬಂಧಿಸಲ್ಪಟ್ಟಿದ್ದಾರೋ ಈ ಕ್ಷಣದಲ್ಲಿ ಕರ್ತನೆ ಸ್ತೋತ್ರ, ನಿನ್ನ ಶಕ್ತಿ ಇಳಿಯಬೇಕಾಗಿ ಬೇಡ್ಕೊಳ್ತೇನೆ ಸ್ವಾಮಿ. ಅಪ್ಪ ಈ ಸೈತಾನ ಈ ಮಗನನ್ನ ಮಗಳನ್ನ ಬಿಟ್ಟು ತೊಲಗುವುದಕ್ಕೆ ಯೇಸುವಿನ ನಾಮದಲ್ಲಿ ಆಜ್ಞೆ ಕೊಡ್ತೇನೆ ರಾಜ. ಈ ಮನೆ ಒಳಗೆ ದೆವ್ವದ ಕಾಟಗಳನ್ನು ಬಿಡಿಸು ಸ್ವಾಮಿ, ಭಯದ ಕಾಟಗಳನ್ನು ಬಿಡಿಸು ರಾಜ. ಮಾಟ ಮಂತ್ರದ ಕಾಟಗಳನ್ನ ಅಪ್ಪ ನಿನ್ನ ಪರಿಶುದ್ಧ ಅಗ್ನಿಯಿಂದ ದಹಿಸಿ ಬಿಡು ಸ್ವಾಮಿ. ನಿನ್ನ ಶಕ್ತಿ ಮುಂದೆ ನಿಂತುಕೊಳ್ಳೋದಕ್ಕೆ ಈ ಲೋಕದಲ್ಲಿ ಯಾವುದಕ್ಕೂ ಸಾಧ್ಯವಿಲ್ಲ ಸ್ವಾಮಿ. ನಿನ್ನ ನಾಮ, ಯೇಸುವಿನ ನಾಮ ಉನ್ನತವಾದ ನಾಮ, ಪರಿಶುದ್ಧವುಳ್ಳ ನಾಮ, ಪ್ರೀತಿ ಉಳ್ಳ ನಾಮ, ನ್ಯಾಯವುಳ್ಳ ನಾಮ, ಜನರಿಗಾಗಿ ಪ್ರಾಣ ಕೊಟ್ಟಿದ್ದಂಥ ನಾಮ, ಮರಣವನ್ನು ಜಯಿಸಿ ಬಂದಿದ್ದಂಥ ನಾಮ. ಶಬರನಮರಿ ಅಂದರಾಲಾದಿಯ ಒಂದೊಂದು ಮನೆಯೊಳಗೂ ಇಳಿದು ಬರಬೇಕಾಗಿ ಬೇಡ್ಕೊಳ್ತೇನೆ ಸ್ವಾಮಿ. ಒಂದೊಂದು ಮನೆಯಲ್ಲಿ ಇಳಿದು ಬರಬೇಕಾಗಿ ಬೇಡ್ಕೊಳ್ತೇನೆ ಅಪ್ಪ. ದೆವ್ವಗಳಿಂದ ಬಿಡಿಸು ಸ್ವಾಮಿ, ದೆವ್ವಗಳಿಂದ ಬಿಡಿಸು ರಾಜ್ಯ. ಎಲ್ಲದಕ್ಕೂ ಆಜ್ಞೆ ಕೊಡ್ತೇನೆ ಯೇಸುವಿನ ನಾಮದಲ್ಲಿ. ಈ ಕರ್ನಾಟಕ ರಾಜ್ಯವನ್ನು ಬಿಟ್ಟು ತೊಲಗು ಅಂತ ಯೇಸುವಿನ ರಕ್ತದಿಂದ ಆಜ್ಞೆ ಕೊಡ್ತೇನೆ ಸ್ವಾಮಿ. ಎಲ್ಲ ನಿಮ್ಮ ಮಕ್ಕಳು ರಾಜ ಬಿಡುಗಡೆಯಿಂದ ನಿಮ್ಮನ್ನು ಆರಾಧಿಸುವುದಕ್ಕೆ ಅನುಗ್ರಹ ಮಾಡು ಸ್ವಾಮಿ. ಆಶೀರ್ವದಿಸಿದ್ದಾರೆ ನರಸಪ್ಪ. ಲೋಕದ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದ್ಕೊಳ್ತೇನೆ ನನ್ನ ತಂದೆ. ಆಮೆನ್.